ನಿಂತೆಯ ಸಭೆಯತ್ತ ಚಂದ್ರಬಾಬು ನಾಯ್ಡು ಹಾಗೂ ಪವನ್ ಕಲ್ಯಾಣ್ ಇಬ್ಬರು ಕೂಡ ದೆಹಲಿ ತಲುಪಿದ್ದಾರೆ. ಸಂಜೆ 4 ಗಂಟೆಗೆ NDA ಕೂಟದ ಮಹತ್ವದ ಸಭೆ ಇರುವಂಥ ಹಿನ್ನೆಲೆಯಲ್ಲಿ ಪವನ್ ಕಲ್ಯಾಣ್ ಹಾಗೂ ಚಂದ್ರಬಾಬು ನಾಯ್ಡು ಇಬ್ಬರು ಕೂಡ ದೆಹಲಿಗೆ ಆಗಮಿಸಿದ್ದಾರೆ. ದೆಹಲಿ ಪ್ರಯಾಣವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಅವ್ರು ಹೇಳಿದ್ದಾರೆ, ನಾವು NDA ಭಾಗ ಆಗಿದ್ದೀವಿ ಅಂತೇಳಿ. ಅವರಿಬ್ಬರು ಕೂಡ ಬಂದಿದ್ದಾರೆ. ಆದರೆ ಸಭೆಯಲ್ಲಿ ಏನು ಡಿಮ್ಯಾಂಡ್ ಇಡ್ತಾರೆ ಅಂತೇಳಿ ಪವನ್ ಕಲ್ಯಾಣ್ ಕೂಡ ಹೋಗಿರೋದು ನೋಡಿ. ಒಂದು ಇದ್ದಂಥ ನಂಬರ್ ಅಸೆಂಬ್ಲಿ ಎಲೆಕ್ಷನಲ್ಲಿ ಇವತ್ತು ಅವರು 21 ನಂಬರನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಪವನ್ ಕಲ್ಯಾಣ್ ಅಸೆಂಬ್ಲಿ ಎಲೆಕ್ಷನಲ್ಲಿ ಯಾರು ಊಹೆ ಮಾಡಿದಂಥ ರಿಸಲ್ಟ್ ಬಂದಿದೆ. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಒಂದು ಉತ್ತಮವಾದಂಥ ನಂಬರನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಇಬ್ಬರು ನಾಯಕರು ತೆರಳಿರೋದು ಎಲ್ಲೋ ಒಂದು ಕಡೆ ಕುತೂಹಲ ಹೆಚ್ಚಾಗಿಸ್ತಾ ಇದೆ. TDP ಇವತ್ತು ಇಷ್ಟೊಂದು ಸೀಟ್ಗಳನ್ನ ತಗೊಂಡಿದೆ ಅಂತಂದ್ರೆ ಅದು BJP ಎಷ್ಟು ಸಪೋರ್ಟ್ ಮಾಡಿದೆಯೋ ಅಷ್ಟೇ ಸಪೋರ್ಟ್ ಪವನ್ ಕಲ್ಯಾಣ್ ಇದೆ. ಇನ್ನೊಂದು ವಿಚಾರ ಅಂತಂದ್ರೆ ಇವತ್ತು TDP NDA ಭಾಗ ಆಗೋದಕ್ಕೆ ಕಾರಣಕರ್ತ ಮಧ್ಯಸ್ಥಿಕೆಯನ್ನು ವಹಿಸಿದಂತಹ ವ್ಯಕ್ತಿ ಪವನ್ ಕಲ್ಯಾಣ್ ಅವರೇ ಅವ್ರನ್ನ TDPನ NDA ಭಾಗವಾಗಿ ಸೇರ್ಪಡೆ ಆಗೋದ್ರಲ್ಲಿ ಮಹತ್ವದ ಪಾತ್ರವನ್ನ ಕೂಡ ವಹಿಸಿದ್ರು. ಯಾವಾಗ ಅವರನ್ನ ಜೈಲಿಗೆ ಕಳಿಸುವಂತ ಕೆಲಸಗಳಾಯ್ತು, ಚಂದ್ರಬಾಬು ನಾಯ್ಡು ಅವರನ್ನ ಯಾವುದೋ ಒಂದು ವಿಚಾರವಾಗಿ ಒನ್ ಲೈನ್ ಇಟ್ಕೊಂಡು ಅವರನ್ನ ಇಮಿಡಿಯೇಟ್ 53 ದಿನ ಜೈಲಲ್ಲಿದ್ದರು ಚಂದ್ರಬಾಬು ನಾಯ್ಡು. ಜಗನ್ ಸರ್ಕಾರದಲ್ಲಿ ಅವರನ್ನ ಜೈಲಿಗೆ ಕಳಿಸಲಾಗಿತ್ತು. ಆ ಬಳಿಕ ಅವರ ಜೊತೆ ನಿಂತೆಯ ಸಭೆಯತ್ತ ಚಂದ್ರಬಾಬು ನಾಯ್ಡು ಹಾಗೂ ಪವನ್ ಕಲ್ಯಾಣ್ ಇಬ್ಬರು ಕೂಡ ದೆಹಲಿ ತಲುಪಿದ್ದಾರೆ. ಸಂಜೆ 4 ಗಂಟೆಗೆ NDA ಕೂಟದ ಮಹತ್ವದ ಸಭೆ ಇರುವಂಥ ಹಿನ್ನೆಲೆಯಲ್ಲಿ ಪವನ್ ಕಲ್ಯಾಣ್ ಹಾಗೂ ಚಂದ್ರಬಾಬು ನಾಯ್ಡು ಇಬ್ಬರು ಕೂಡ ದೆಹಲಿಗೆ ಆಗಮಿಸಿದ್ದಾರೆ. ದೆಹಲಿ ಪ್ರಯಾಣವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಅವ್ರು ಹೇಳಿದ್ದಾರೆ, ನಾವು NDA ಭಾಗ ಆಗಿದ್ದೀವಿ ಅಂತೇಳಿ. ಅವರಿಬ್ಬರು ಕೂಡ ಬಂದಿದ್ದಾರೆ. ಆದರೆ ಸಭೆಯಲ್ಲಿ ಏನು ಡಿಮ್ಯಾಂಡ್ ಇಡ್ತಾರೆ ಅಂತೇಳಿ ಪವನ್ ಕಲ್ಯಾಣ್ ಕೂಡ ಹೋಗಿರೋದು ನೋಡಿ. ಒಂದು ಇದ್ದಂಥ ನಂಬರ್ ಅಸೆಂಬ್ಲಿ ಎಲೆಕ್ಷನಲ್ಲಿ ಇವತ್ತು ಅವರು 21 ನಂಬರನ್ನು ಗಿಟ್ಟಿಸ್ಕೊಂಡಿದ್ದಾರೆ ಪವನ್ ಕಲ್ಯಾಣ್. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಸೆಂಬ್ಲಿ ಎಲೆಕ್ಷನಲ್ಲಿ ಯಾರು ಊಹೆ ಮಾಡಿದಂಥ ರಿಸಲ್ಟ್ ಬಂದಿದೆ. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಒಂದು ಉತ್ತಮವಾದಂಥ ನಂಬರನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಇಬ್ಬರು ನಾಯಕರು ತೆರಳಿರೋದು ಎಲ್ಲೋ ಒಂದು ಕಡೆ ಕುತೂಹಲ ಹೆಚ್ಚಾಗಿಸ್ತಾ ಇದೆ. TDP ಇವತ್ತು ಇಷ್ಟೊಂದು ಸೀಟ್ಗಳನ್ನ ತಗೊಂಡಿದೆ ಅಂತಂದ್ರೆ ಅದು BJP ಎಷ್ಟು ಸಪೋರ್ಟ್ ಮಾಡಿದೆಯೋ ಅಷ್ಟೇ ಸಪೋರ್ಟ್ ಪವನ್ ಕಲ್ಯಾಣ್ ಇದೆ. ಇನ್ನೊಂದು ವಿಚಾರ ಅಂತಂದ್ರೆ ಇವತ್ತು TDP NDA ಭಾಗ ಆಗೋದಕ್ಕೆ ಕಾರಣಕರ್ತ ಮಧ್ಯಸ್ಥಿಕೆಯನ್ನು ವಹಿಸಿದಂತಹ ವ್ಯಕ್ತಿ ಪವನ್ ಕಲ್ಯಾಣ್ ಅವರೇ ಅವ್ರನ್ನ TDPನ NDA ಭಾಗವಾಗಿ ಸೇರ್ಪಡೆ ಆಗೋದ್ರಲ್ಲಿ ಮಹತ್ವದ ಪಾತ್ರವನ್ನ ಕೂಡ ವಹಿಸಿದ್ರು. ಯಾವಾಗ ಅವರನ್ನ ಜೈಲಿಗೆ ಕಳಿಸುವಂತ ಕೆಲಸಗಳಾಯ್ತು, ಚಂದ್ರಬಾಬು ನಾಯ್ಡು ಅವರನ್ನ ಯಾವುದೋ ಒಂದು ವಿಚಾರವಾಗಿ ಒನ್ ಲೈನ್ ಇಟ್ಕೊಂಡು ಅವರನ್ನ ಇಮಿಡಿಯೇಟ್ 53 ದಿನ ಜೈಲಲ್ಲಿದ್ದರು ಚಂದ್ರಬಾಬು ನಾಯ್ಡು. ಜಗನ್ ಸರ್ಕಾರದಲ್ಲಿ ಅವರನ್ನ ಜೈಲಿಗೆ ಕಳಿಸಲಾಗಿತ್ತು. ಆ ಬಳಿಕ ಅವರ ಜೊತೆ